ಈಗೆಲ್ಲ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಹೊಸ ಅಲೆ ಸ್ಟಾರ್ಟ್ ಆಗಿದೆ. ಅದೇನಪ್ಪಾ ಅಂದ್ರೆ ಸಿನಿಮಾನ ಭರ್ಜರಿಯಾಗಿ ಬಿಗ್ ಬಡ್ಜೆಟ್ ಅಲ್ಲಿ ನಿರ್ಮಾಣ ಮಾಡಬೇಕು, ಎಲ್ಲರೂ ಆ ಸಿನಿಮಾನ ನೋಡಿ ಮೆಚ್ಕೋಬೇಕು ಅಂತ ನೂರಾರು ಕೋಟಿ ರೂಪಾಯಿಗಳನ್ನ ಸುರಿದು ಸಿನಿಮಾ ಮಾಡ್ತಾ ಇದಾರೆ. ನೀವು ನೋಡಿರ್ಬೋದು, ಸಾಕಷ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳು ರೆಡಿ ಆಗ್ತಿರೋದು ಕೂಡ ಇಂತಹ 300ರಿಂದ 500 ಕೋಟಿ ರೂಪಾಯಿಗಳ ಬಡ್ಜೆಟ್ ರೇಂಜ್ ಅಲ್ಲೇ. ಒಂದು ಸಿನಿಮಾದ ಮೇಕಿಂಗ್ ಇಂದ ಹಿಡಿದು ಪ್ರಮೋಷನ್ ತನಕ ಇಷ್ಟೊಂದು ಹಣ ಖರ್ಚಾಗೆ ಆಗುತ್ತೆ. ಸಾಕಷ್ಟು ಜನ ಹೇಳ್ಬೋದು, ಕಡಿಮೆ ಬಡ್ಜೆಟ್ ಅಲ್ಲೂ ಕೂಡ ಕಂಟೆಂಟ್ ಚೆನ್ನಾಗಿದ್ರೆ ಇಡೀ ದೇಶ ಮೆಚ್ಕೊಳ್ಳೋ ಹಾಗೆ ಸಿನಿಮಾ ಮಾಡಬಹುದು ಅಂತ. ಅದು ಮಾತಿಗಷ್ಟೇ ಚಂದ, ಆದ್ರೆ ಆ ಕನಸನ್ನ ವಾಸ್ತವ ರೂಪಕ್ಕೆ ತರಬೇಕಾದ್ರೆ ಹಣ ಖರ್ಚಾಗೆ ಆಗುತ್ತೆ. ಇವತ್ತಿನ ಸಮಯದಲ್ಲಿ ಪ್ರತಿಯೊಂದು ಭಾಷೆಯ ಆಡಿಯನ್ಸ್ಗಳು ಭಾಷೆ ಅಲ್ಲ, ಸಿನಿಮಾದ ಮೇಕಿಂಗ್, ಕಂಟೆಂಟ್, ಪ್ರೆಸೆಂಟೇಷನ್ ವಿಚಾರದಲ್ಲಿ ಸಂಪೂರ್ಣವಾಗಿ ಸ್ಮಾರ್ಟ್ ಆಗಿದ್ದಾರೆ. ಔಟ್ ಆಫ್ ದ ಬಾಕ್ಸ್ ಕಂಟೆಂಟ್ ಮಾತ್ರನೇ ಎಕ್ಸೆಪ್ಷನಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ. ಹಾಗೂ ಇದರಲ್ಲಿ ಎಲ್ಲಾ ಬಾರಿ ಅಲ್ಲದೆ ಹೋದ್ರು ಮೆಜಾರಿಟಿ ಆಫ್ ದ ಟೈಮ್ಸ್ ಬಿಗ್ ಬಡ್ಜೆಟ್ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಒಂದು ಟೈಮ್ ಇತ್ತು, ಇಂಡಸ್ಟ್ರಿ ಆರಂಭ ಆದಾಗ 1000 ರೂಪಾಯಿಯಲ್ಲಿ ಅಥವಾ ಲಕ್ಷ ರೂಪಾಯಿಗಳಲ್ಲಿ ಕೂಡ ಸಿನಿಮಾ ನಿರ್ಮಾಣ ಆಗ್ತಾ ಇತ್ತು. ಈಗ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಯಾವುದೇ ಹಾಲಿವುಡ್ ಸಿನಿಮಾಗಳಿಗೆ ಕೂಡ ಟಕ್ಕರ್ ಕಾಂಪಿಟೇಷನ್ ನೀಡುವಂತಹ ಮೇಕಿಂಗ್ ಹಾಗೂ ಕ್ವಾಲಿಟಿಯನ್ನ ಹೊಂದಿದೆ. ಹೀಗಾಗಿ ಬಡ್ಜೆಟ್ ವಿಚಾರದಲ್ಲಿ ಕೂಡ ಮೇಕರ್ಸ್ ಗಳು ಕಾಂಪ್ರಮೈಸ್ ಮಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಬಿಗ್ಗರ್ ದ ರಿಸ್ಕ್ ಬಿಗ್ಗರ್ ದ ರಿವಾರ್ಡ್ ಅನ್ನುವಂತಹ ಕಾನ್ಸೆಪ್ಟ್ ಈಗ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಓಡಾಡ್ತಾ ಇದೆ. ಎಲ್ಲಾ ಬಿಗ್ ಬಡ್ಜೆಟ್ ಸಿನಿಮಾಗಳು ಯಶಸ್ವಿಯಾಗಿ ಬಾಕ್ಸ್ ಆಫೀಸ್ ಅಲ್ಲಿ ಕಲೆಕ್ಷನ್ ಮಾಡ್ತವೆ ಅಂತ ಅಲ್ಲ, ಆದ್ರೆ ಬಹುತೇಕ ಬಿಗ್ ಬಡ್ಜೆಟ್ ಸಿನಿಮಾಗಳು ಪ್ರತಿಯೊಂದು ಪ್ಲಾನಿಂಗ್ ಜೊತೆಗೇನೆ ಅಖಾಡಕ್ಕೆ ಇಳಿರ್ತವೆ. ಹೀಗಾಗಿ ಅವುಗಳಿಗೆ ಸಿಗುವಂತಹ ಬಹುಮಾನ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ನಮ್ಮ ಕನ್ನಡ ಚಿತ್ರರಂಗವನ್ನೇ ಉದಾಹರಣೆಯಾಗಿ ತಗೊಂಡ್ರೆ, ಕೆಲವೇ ವರ್ಷಗಳ ಹಿಂದೆ ಹೋದ್ರೆ 50 ಕೋಟಿ ರೂಪಾಯಿ ಬಡ್ಜೆಟ್ ಅಲ್ಲಿ ಒಂದು ಸಿನಿಮಾ ನಿರ್ಮಾಣ ಆದ್ರೆ ಅದನ್ನ ಮಹಾನ್ ಅನ್ನುವಂತಹ ರೀತಿಯಲ್ಲಿ ವರ್ಣಿಸಲಾಗ್ತಾ ಇತ್ತು. ಆದ್ರೆ ಈಗ ಅದು ಎಲ್ಲಾ ಸ್ಟಾರ್ ಸಿನಿಮಾಗಳ ಮಿನಿಮಮ್ ಬಡ್ಜೆಟ್ ಆಗಿ ಕನ್ವರ್ಟ್ ಆಗ್ಬಿಟ್ಟಿದೆ. ನಮ್ಮ ಇಂಡಸ್ಟ್ರಿಯಲ್ಲೂ ಕೂಡ 100ರಿಂದ 300 ಕೋಟಿ ರೂಪಾಯಿ ಬಡ್ಜೆಟ್ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಸೌಂಡ್ ಮಾಡಬೇಕು ಅಂತ ಅಂದ್ರೆ ಒಂದು ಮಿನಿಮಮ್ ಬಡ್ಜೆಟ್ ಖರ್ಚು ಅನ್ನುವಂತಹ ರೀತಿಯಲ್ಲಿ ಲೆಕ್ಕಾಚಾರ ಹಾಕೋದಕ್ಕೆ ಪ್ರೊಡ್ಯೂಸರ್ಗಳು ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಹಾಗಂದ್ರೆ ಸಿನಿಮಾ ಇಂಡಸ್ಟ್ರಿ ಬೆಳೆಯುವ ಹಂತಕ್ಕೆ ತನ್ನ ಮುಖವನ್ನ ತಿರುಗಿಸಿದೆ ಅಂತಾನೆ ಲೆಕ್ಕ. ಒಂದು ಸಿನಿಮಾದಿಂದ ಇಂಡಸ್ಟ್ರಿಯ ಬಡ್ಜೆಟ್ ಹೆಚ್ಚಾಗ್ತಾ ಹೋದಂಗೆ ಆ ಇಂಡಸ್ಟ್ರಿಯ ಬೆಳವಣಿಗೆ ಹಾಗೂ ಅದರ ಸಾಮರ್ಥ್ಯದ ಹೆಚ್ಚಳ ಆಗ್ತಿದೆ ಅನ್ನುವಂತಹ ಒಂದು ಮುನ್ಸೂಚನೆ ಕೂಡ ಸಿಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ 500 ಕೋಟಿ ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿನ ಬಡ್ಜೆಟ್ ಅಲ್ಲಿ ನಿರ್ಮಾಣ ಆಗೋದಕ್ಕೆ ಹೊರಟಿರುವಂತಹ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಮೋಸ್ಟ್ ಅವೈಟೆಡ್ ಸಿನಿಮಾಗಳು ಯಾವುದು ಅಂತ ತಿಳ್ಕೊಂಬರೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ಸಾಲಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳೋದು ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣ ಸಿನಿಮಾ. ಇತ್ತೀಚೆಗಷ್ಟೇ ಬಾಲಿವುಡ್ ನಲ್ಲಿ ಆದಿಪುರುಷ್ ಸಿನಿಮಾ ಬಂದು ಯಾವ ರೀತಿಯಲ್ಲಿ ಮಣ್ಣು ಮುಕ್ತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಹೀಗಾಗಿ ಬಾಲಿವುಡ್ ಆ ತಪ್ಪನ್ನ ತಿದ್ಕೊಳ್ಳುವಂತಹ ಪ್ರಯತ್ನದ ರೂಪದಲ್ಲಿ ರಾಮಾಯಣ ಸಿನಿಮಾನ ಮಾಡೋದಕ್ಕೆ ಹೊರಟಿದೆ ಅನ್ನುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ದಂಗಲ್ ಸಿನಿಮಾನ ನೋಡಿದವ್ರಿಗೆ ಯಾವ ರೀತಿ ನಿತೇಶ್ ತಿವಾರಿ ಆಡಿಯನ್ಸ್ ಇಷ್ಟಪಡೋ ಹಾಗೆ ಪ್ರತಿಯೊಂದು ಎಮೋಷನ್ ಗಳನ್ನ ಆ ದೃಶ್ಯಗಳಲ್ಲಿ ಕಟ್ಕೊಡ್ತಾರೆ ಅನ್ನೋದು ಗೊತ್ತಿರುತ್ತೆ. ರಾಮಾಯಣ ಅನ್ನೋದು ನಮ್ಮ ದೇಶದ ಮಹಾನ್ ಕಾವ್ಯ ಹಾಗೂ ನಮ್ಮ ನಂಬಿಕೆ. ಹೀಗಾಗಿ ಇದನ್ನ ಒಂದು ಪರಿಪಕ್ವ ರೂಪದಲ್ಲಿ ವೀಕ್ಷಕರಿಗೆ ಒಂದು ಸಿನಿಮಾ ಮಾಧ್ಯಮದ ಮೂಲಕ ಪ್ರೆಸೆಂಟ್ ಮಾಡುವಂತಹ ಸಾಮರ್ಥ್ಯ ನಿತೇಶ್ ತಿವಾರಿ ಅವ್ರಿಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಅವರು ಸಿನಿಮಾ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಂದು ವಿಚಾರಗಳನ್ನ ಕೂಡ ಸಾಕಷ್ಟು ಸ್ಟಡಿ ಮಾಡಿನೇ ಶೂಟಿಂಗ್ ಹೋಗ್ತಾರೆ. ಸಿನಿಮಾದಲ್ಲಿ ಶ್ರೀರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಹಾಗೂ ಸೀತಾ ಮಾತೆಯ ಪಾತ್ರದಲ್ಲಿ ದಕ್ಷಿಣದ ಸಾಯಿ ಪಲ್ಲವಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ರಾವಣನ ಪಾತ್ರದಲ್ಲಿ ನಮ್ಮ ವೆರಿ ಓನ್ ರಾಕಿಂಗ್ ಸ್ಟಾರ್ ಯಶ್ ಅವರು ಕಾಣಿಸ್ಕೊಳ್ತಾ ಇದ್ದು ಇತ್ತೀಚೆಗಷ್ಟೇ ಶೂಟಿಂಗ್ ನಲ್ಲಿ ಪಾಲ್ಗೊಳ್ಳೋದಕ್ಕೆ ಮುಂಬೈಗೆ ಕೂಡ ಹೋಗಿದ್ದಾರೆ. ಅಂಡ್ ಸಿನಿಮಾದಲ್ಲಿ ಅವರು ಕೋ ಪ್ರೊಡ್ಯೂಸರ್ ಕೂಡ ಹೌದು. ಸಿನಿಮಾ 2 ಪಾರ್ಟ್ಗಳಲ್ಲಿ ರಿಲೀಸ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದ್ದು ಮೊದಲ ಭಾಗ ಮುಂದಿನ ವರ್ಷದ ದೀಪಾವಳಿಗೆ ಬರುವಂತಹ ಚಾನ್ಸ್ ಇದೆ. ಇಷ್ಟೊಂದು ದೊಡ್ಡ ಕ್ಯಾನ್ವಾಸ್ ಹಾಗೂ ನೆಕ್ಸ್ಟ್ ಲೆವೆಲ್ ಮೇಕಿಂಗ್ ನಲ್ಲಿ ಮೂಡ್ ಬರ್ತಾ ಇರುವಂತಹ ಈ ಸಿನಿಮಾದ ಬಡ್ಜೆಟ್ ಸರಿ ಸುಮಾರು 900 ಕೋಟಿ. ಇದು ಮುಂದಿನ ದಿನಗಳಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆಯಂತೆ. ರಾಜಮೌಳಿ ಅವರು ಸಿನಿಮಾ ಮಾಡಿದ್ರೆ 500 ಕೋಟಿಗಿಂತ ಕಡಿಮೆ ಬಡ್ಜೆಟ್ ಅಲ್ಲಿ ಸಿನಿಮಾ ಮಾಡದೇ ಇಲ್ಲ. ಅದು ಅವರು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಂದು ಸೆಟ್ ಮಾಡಿರುವಂತಹ ಸ್ಟ್ಯಾಂಡರ್ಡ್. ಕೇವಲ ಹಣನ ಸಿನಿಮಾಗೆ ಸೋದ್ರೆ ಮಾತ್ರ ಅಲ್ಲ, ಪ್ರೊಡ್ಯೂಸರ್ಗೆ ಇದನ್ನ ರಿಟರ್ನ್ ವಿತ್ ಪ್ರಾಫಿಟ್ ಕೊಡುವಂತಹ ಸಾಮರ್ಥ್ಯ ಕೂಡ ಇವರಲ್ಲಿ ಇರೋದಕ್ಕೇನೆ ಅಷ್ಟೊಂದು ಹಣವನ್ನ ಖರ್ಚು ಮಾಡಿಸ್ತಾರೆ ನಮ್ ಚಕ್ಕಣ್ಣ. ಅವರ ಹಾಗೂ ಮಹೇಶ್ ಬಾಬು ಕಾಂಬಿನೇಷನ್ ನ ಸಿನಿಮಾದ ಶೂಟಿಂಗ್ ಈಗಾಗಲೇ ಫಸ್ಟ್ ಶೆಡ್ಯೂಲ್ ಮುಗಿಸಿದೆ. ಹಾಲಿವುಡ್ ಟೆಕ್ನಿಷಿಯನ್ ಗಳಿಂದ ಹಿಡಿದು ಬೇರೆ ಬೇರೆ ಸ್ಟಾರ್ ಗಳನ್ನ ಸಿನಿಮಾಗೆ ಅಲೈನ್ ಮಾಡೋದ್ರವರೆಗೆ ಕೂಡ ರಾಜಮೌಳಿ ಅವರು ಸಿನಿಮಾಗೆ ಬೇಕಿರುವಂತಹ ಎಲ್ಲಾ ಬಿಗ್ ಥಿಂಗ್ ಅನ್ನ ಮಾಡಿದ್ದಾರೆ. ಅವರ ಪ್ರೀವಿಯಸ್ ಸಿನಿಮಾ RRR ಹಾಲಿವುಡ್ ನಲ್ಲಿ ಆಸ್ಕರ್ ಗೆಲ್ಲುವ ಮೂಲಕ ಅಲ್ಲಿನ ತಂತ್ರಜ್ಞರನ್ನ ಕೂಡ ಆಕರ್ಷಿಸಿತು. ಹೀಗಾಗಿ ಈ ಸಿನಿಮಾದಲ್ಲಿ ನಾವು ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎನಿ ಕೈಂಡ್ ಆಫ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್. ಪ್ರಿಯಾಂಕಾ ಚೋಪ್ರಾ ಕೂಡ ಈ ಸಿನಿಮಾದ ಮೂಲಕ ಮತ್ತೆ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಅನ್ನುವಂತಹ ಸುದ್ದಿ ಇದೆ. ಕೆಲವೊಂದು ಲೀಕ್ ಆಗಿರುವಂತಹ ಶೂಟಿಂಗ್ ಸೀಕ್ವೆನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ ಮಾಡ್ತಿದೆ. ಸಿನಿಮಾ 1000 ಕೋಟಿ ಬಡ್ಜೆಟ್ ಮೀರಿ ಹೋಗ್ತಾ ಇದೆ ಅನ್ನೋದು ಕೂಡ ಟಾಲಿವುಡ್ ಇಂಡಸ್ಟ್ರಿಯಲ್ಲಿ ಸೆನ್ಸೇಷನ್ ಸುದ್ದಿಯಾಗಿ ಕೇಳಿ ಬರ್ತಾ ಇದೆ. ರಾಜಮೌಳಿ ಅವರ ಸಿನಿಮಾ ಅಂತಂದ್ಮೇಲೆ ಕನಿಷ್ಠ ಪಕ್ಷ 2-3 ವರ್ಷ ಮಾತಾಡಂಗೆ ಇಲ್ಲ. ಅದು ಜಾಸ್ತಿ ಆದ್ರೂ ಕೂಡ ಆಗ್ಬೋದು, ಆದ್ರೆ ಔಟ್ಪುಟ್ ಮಾತ್ರ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.
ಪುಷ್ಪಾ 2 ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಕಲೆಕ್ಷನ್ ಮಾಡಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಗುರು ಇದು ಹೆಂಗ್ ಸಾಧ್ಯ ಅಂತ ಮೂಗಿನ ಮೇಲೆ ಬೆರಳಿಟ್ಟಿರೋ ಜನಗಳು ಕೂಡ ಇದ್ದಾರೆ. ಇದೆಲ್ಲ ಇತಿಹಾಸ ಬಿಡಿ. ಇದಾದ್ಮೇಲೆ ಅಲ್ಲು ಅರ್ಜುನ್ ಏನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದ ಜನಗಳಿಗೆ ಸಡನ್ ಆಗಿ ಶಾಕ್ ಕೊಟ್ಟಿದ್ದಾರೆ. ಎಸ್, ಅಟ್ಲಿ ಡೈರೆಕ್ಷನ್ ಹಾಗೂ ಸನ್ ನೆಟ್ವರ್ಕ್ ನಿರ್ಮಾಣದ ಸಿನಿಮಾಗೆ ಸೈನ್ ಮಾಡಿದ್ದಾರೆ. ಯಾರು ಕೂಡ ಇಷ್ಟು ಬೇಗ ಈ ಕೊಲಾಬರೇಷನ್ ಬರುತ್ತೆ ಅಂತ ಊಹೆ ಕೂಡ ಮಾಡಿರ್ಲಿಲ್ಲ. ಈ ಸಿನಿಮಾನ ಯಾವ ರೀತಿ ಅಲ್ಲು ಅರ್ಜುನ್ ಸೈನ್ ಮಾಡಿದ್ರು ಅಂತ ಅವರ ಬರ್ತ್ಡೇಗೆ ಒಂದು ಪ್ರೋಮೋ ವಿಡಿಯೋ ಕೂಡ ರಿಲೀಸ್ ಆಗಿತ್ತು. ಇದರಲ್ಲಿ ಯಾವ ರೀತಿಲಿ ಟಾಪ್ ಹಾಲಿವುಡ್ ಸಿನಿಮಾಗಳಿಗೆ ಗ್ರಾಫಿಕ್ಸ್ ನೀಡಿದ ಕಂಪನಿಗಳು ಕೂಡ ಈ ಸಿನಿಮಾಗೆ ಗ್ರಾಫಿಕ್ ಕೆಲಸದಲ್ಲಿ ವರ್ಕ್ ಮಾಡಲಿದೆ ಅನ್ನೋದನ್ನ ರಿವೀಲ್ ಮಾಡಲಾಗಿತ್ತು. ಹೀಗಾಗಿ ಅಟ್ಲಿ ಮೇಕಿಂಗ್ ಹಾಗೂ ಸ್ಟೋರಿ ಜೊತೆಗೆ ಹಾಲಿವುಡ್ ನ ಹೈ ಲೆವೆಲ್ ಟೆಕ್ನಾಲಜಿ ಹಾಗೂ VFX ಕಾಣೋದಕ್ಕೆ ಸಾಧ್ಯವಾಗ್ತಾ ಇದೆ. ಅಲ್ಲು ಅರ್ಜುನ್ ಹಾಗೂ ಅಟ್ಲಿ ಇಬ್ರು ಕೂಡ ಸಮನಾಗಿ ಈ ಸಿನಿಮಾದ ಮೇಲೆ ಇನ್ವೆಸ್ಟೆಡ್ ಆಗಿದ್ದಾರೆ. ಸೈಫೈ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಕಡಿಮೆ ಅಂದ್ರೂ 800 ಕೋಟಿಗಳ ಬಡ್ಜೆಟ್ ಈ ಸಿನಿಮಾಗೆ ಕೊಡೋದಕ್ಕೆ ಸನ್ ನೆಟ್ವರ್ಕ್ ಸಂಸ್ಥೆ ರೆಡಿ ಆಗಿದೆ. ಎಲ್ಲ ಅನ್ಕೊಂಡಂತೆ ಆದ್ರೆ ಮುಂದಿನ ವರ್ಷ ಥಿಯೇಟರ್ಗೆ ಈ ಸಿನಿಮಾ ಕಾಲಿಡುತ್ತೆ ಅನ್ನೋದು ಸದ್ಯಕ್ಕೆ ಇರುವಂತಹ ಸುದ್ದಿ. ಈ ಕಾಂಬಿನೇಷನ್ ಸಾಕಷ್ಟು ಡಿಫ್ರೆಂಟ್ ಆಗಿದ್ದು, ಎರಡು ಯುನಿಕ್ ಥಾಟ್ಸ್ ಗಳು ಕಂಬೈನ್ ಆದಾಗ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಸದ್ಯಕ್ಕೆ ಈಗ ಈ ಸಿನಿಮಾ ಮೇಲಿರುವಂತಹ ಕುತೂಹಲನೇ ಕಾರಣ. ಇನ್ನು ಈ ಲಿಸ್ಟ್ ಅಲ್ಲಿ ಕೊನೆಯದಾಗಿ ಕಾಣಿಸ್ಕೊಳ್ಳೋದು ನಮ್ಮ ಹೆಮ್ಮೆಯ ಕನ್ನಡದ ಸಿನಿಮಾ KBN ಪ್ರೊಡಕ್ಷನ್ ನಿರ್ಮಾಣ ಹಾಗೂ ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ನಾಯಕನಾಗಿ ಕಾಣಿಸ್ಕೊಂಡಿರುವಂತಹ ಟಾಕ್ಸಿಕ್ ಸಿನಿಮಾ. KGF ಸೀರೀಸ್ ಆದ ನಂತರ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ರಾಕಿ ಬಾಯ್ ಅನ್ನೋ ಹುಕುಂ ಸಾಕಷ್ಟು ಡಿಮ್ಯಾಂಡ್ ನಲ್ಲಿದೆ. ಪ್ರತಿಯೊಬ್ರು ಕೂಡ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅಂತ ಕಾಯ್ತಾ ಇದ್ದಾಗ ಅವರು ಮತ್ತೆ ಕಾಲ್ ಶೀಟ್ ಕೊಟ್ಟಿದ್ದು ನಮ್ಮ ಕನ್ನಡದ ಪ್ರೊಡ್ಯೂಸರ್ಗೆ. ಕೇವಲ ನಾಯಕನಾಗಿ ಮಾತ್ರ ಅಲ್ಲ, ಕೋ ಪ್ರೊಡ್ಯೂಸರ್ ಆಗಿ ಕೂಡ ಈ ಸಿನಿಮಾದಲ್ಲಿ ಅವರಿದ್ದಾರೆ. ಒಬ್ಬ ನಾಯಕನಿಗಿಂತ ಹೆಚ್ಚಾಗಿ ಸಿನಿಮಾದ ಲೊಕೇಶನ್ ನಿಂದ ಹಿಡಿದು ಡೈರೆಕ್ಟರ್ ಮಾಡಬೇಕಿದ್ದ ಕೆಲಸಗಳನ್ನೆಲ್ಲ ಕೂಡ ಸಿನಿಮಾದ ಪ್ರೀ ಪ್ರೊಡಕ್ಷನ್ ಹಂತದಲ್ಲೇ ಯಶ್ ಅವರು ಮಾಡಿರ್ತಾರೆ. ಈಗಾಗಲೇ ಸಿನಿಮಾದಲ್ಲಿ ಯಶ್ ಅವರ ಬಹುತೇಕ ಪೋರ್ಷನ್ ಶೂಟಿಂಗ್ ಮುಗ್ದಿದೆ. ಸಿನಿಮಾದಲ್ಲಿ ನಯನತಾರಾ ಹಾಗೂ ಕಿಯಾರಾ ಅದ್ವಾನಿ ಸೇರಿದಂತೆ ಸಾಕಷ್ಟು ಸ್ಟಾರ್ ಹೀರೋಯಿನ್ಗಳಿದ್ದಾರೆ. ಸಿನಿಮಾ 400 ರಿಂದ 500 ಕೋಟಿ ರೂಪಾಯಿಗಳ ಬಡ್ಜೆಟ್ ಅಲ್ಲಿ ನಿರ್ಮಾಣ ಆಗ್ತಾ ಇದ್ದು, ಪ್ಯಾನ್ ಇಂಡಿಯಾ ಜೊತೆಗೆ ಇಂಗ್ಲಿಷ್ ನಲ್ಲಿ ಕೂಡ ಸೈಮಲ್ಟೇನಿಯಸ್ಲಿ ರಿಲೀಸ್ ಆಗೋದಕ್ಕೆ ಫಿಲ್ಮ್ ಟೀಮ್ ರೆಡಿ ಮಾಡ್ಕೊಂಡಿದೆಯಂತೆ. ಮುಂದಿನ ವರ್ಷ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗೋದಕ್ಕೆ ಫಿಲ್ಮ್ ಟೀಮ್ ತಯಾರಿಯನ್ನ ಮಾಡ್ಕೋತಾ ಇದ್ದು, ಹಾಲಿವುಡ್ ಸ್ಟಂಟ್ ಡೈರೆಕ್ಟರ್ ನಿಂದ ಹಿಡಿದು ಸಾಕಷ್ಟು ಟೆಕ್ನಿಷಿಯನ್ಗಳು ಕೂಡ ಈ ಸಿನಿಮಾಗೆ ಕೆಲಸ ಮಾಡ್ತಾ ಇದ್ದಾರೆ. ಕನ್ನಡ ಸಿನಿಮಾದ ಫಿಲ್ಮ್ ಮೇಕಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ಕೊಂಡೊಯ್ಯುವಂತಹ ಸಿನಿಮಾ ಇದಾಗಿದ್ದು, ಈ ಸಿನಿಮಾದ ಗೆಲುವು ಕನ್ನಡದ ಗೆಲುವು ಅನ್ನೋದನ್ನ ಪ್ರತಿಯೊಬ್ರು ನೆನಪಿಟ್ಕೋಬೇಕು. ಇವುಗಳ ಸ್ನೇಹಿತರೆ, ಸದ್ಯದ ಮಟ್ಟಿಗೆ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಿರ್ಮಾಣ ಆಗ್ತಿರುವಂತಹ 500 ಕೋಟಿಗೂ ಹೆಚ್ಚಿನ ಬಡ್ಜೆಟ್ ನ ಸಿನಿಮಾಗಳು. ಇವುಗಳಲ್ಲಿ ನೀವು ಕಾಯ್ತಾ ಇರೋದು ಯಾವ ಸಿನಿಮಾಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.